ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೊ ಯಾರ ಹತ್ರನೂ ಬೆಲೂನ್ ಇಲ್ಲ, ಅದಕ್ಕೆ ಹೇಳೋದು ಬೆಸ್ಟ್ ಲಿಸ್ನರ್ಸ್ ಆಗಿರ್ಬೇಕು ಅಂತ. ನಾನು ಹೇಳಿದ್ದೇನು, 1 ನಿಮಿಷ ಆಗೋಷ್ಟರಲ್ಲಿ ಯಾರ ಹತ್ರ ಬಲೂನ್ ಇರುತ್ತೋ ಅವ್ರಿಗೆ 3 months ಬೋನಸ್ ಸಿಗುತ್ತೆ ಅಂತ. ಎಲ್ಲರ ಹತ್ರ ಇದ್ದಿದ್ರೆ ಎಲ್ಲರಿಗೂ ಸಿಕ್ತಿತ್ತು. ಇದಕ್ಕೆ ಹೇಳೋದು ಒಗ್ಗಟ್ಟಿರ್ಬೇಕು ಅಂತ. ನಾವ್ ಯಾವತ್ತೂ ಇನ್ನೊಬ್ಬರನ್ನ ಸೋಲ್ಸ್ಬೇಕು ಅಂತ ಹೋಗ್ಬಾರ್ದು, ನಾವು ಗೆಲ್ಬೇಕು ಅಂತ ಹೆಜ್ಜೆ ಮುಂದೆ ಇಡಬೇಕು. ಸಾಧ್ಯವಾದರೆ ಜೊತೆಲಿರೋರ್ಗೆ ಸಹಾಯ ಮಾಡಬೇಕು. ಅವಾಗ ನಮಗೂ ಲಾಭ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಇನ್ ವರ್ಕ್ ಆಸ್ ವೆಲ್. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಕಂಪ್ನಿ ಗೆಲ್ಲುತ್ತೆ, ಕಂಪ್ನಿ ಗೆದ್ರೆ ನಾವೆಲ್ಲರೂ ಗೆದ್ದ ಹಾಗೆ. ಇನ್ನೂ 2 ವಿಷಯ ಹೇಳೋದು ಬಾಕಿ ಇದೆ. ಮೊದಲನೇದು, ಯಾವ್ದಾದ್ರೂ ಎಮರ್ಜೆನ್ಸಿ ಸಿಚುಯೇಷನ್ ಬಂದಾಗ ಮ್ಯಾನೇಜರ್ ಪರ್ಮಿಷನ್ ಇಸ್ಕೊಂಡು ಫೋನ್ ಯೂಸ್ ಮಾಡ್ಬೋದು. ಪುಷ್ಪಕ್, ಫೋನ್ ಯೂಸ್ ಮಾಡಕ್ಕೆ ನಾವೇನಾದ್ರೂ ಪರ್ಮಿಷನ್ ಕೊಟ್ರೆ ಯಾವ್ದೋ ಒಂದ್ ನೆಪ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಅದು ನಮ್ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ನೋ ನರ್ತನ, ನನ್ನ ಎಂಪ್ಲಾಯೀಸ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಂಡಿರೋದ್ರಿಂದನೇ ನಮ್ಮ ಕಂಪ್ನಿ ಈ ಮಟ್ಟಕ್ಕೆ ಬೆಳೆದಿರೋದು. 2ನೇ ವಿಷಯ ಏನ್ ಪುಷ್ಪಕ್? 2ನೇ ವಿಷಯ ಏನಂದ್ರೆ, ಸ್ಟೇಷನ್ ನಲ್ಲಿದ್ದ ಧ್ರುವನ್ನ ರಿಲೀಸ್ ಮಾಡಿಸಿದ್ದೀನಿ. ವಾಟ್? ಪುಷ್ಪಕ್, ಅವನ್ ಏನ್ ಮಾಡಿದಾನೆ ಅಂತ ಗೊತ್ತಾ ನಿನ್ಗೆ? ಗೊತ್ತಿದೆ. ಆ ಇನ್ಸಿಡೆಂಟ್ ಅಲ್ಲಿ ಅವನದೇನು ತಪ್ಪಿಲ್ಲ ಅಂತ ಗೊತ್ತಾಗಿನೇ ಅವನ್ನ ರಿಲೀಸ್ ಮಾಡಿಸಿದ್ದು. ಇದರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ, ಅದನ್ನ ನಾನು ಕಂಡುಹಿಡ್ದೇ ಹಿಡಿತೀನಿ. ಓಕೆ, ಇಷ್ಟು ಹೇಳಬೇಕಿತ್ತು, ಹೇಳಾಯ್ತು. ಈಗ ಎಲ್ಲರೂ ಹೋಗಿ ಕೆಲಸ ಶುರು ಮಾಡಿ. ನನ್ನ ತಮ್ಮ ಅಂದ್ರೆ ಏನೋ ಅನ್ಕೊಂಡಿದ್ದೆ. ರಾಜೇಂದ್ರ ಸರ್ ವಂಶದ ಕುಡಿ ಹೇಗಿರ್ಬೇಕೋ ಹಾಗೇ ಇದೆಯಾ. ನಿನ್ ಬೆಲೂನ್ ಕೊಟ್ಟು ಊದು ಅಂದಾಗ ಏನೋ ಸಿಲ್ಲಿ ಅನ್ಕೊಂಡೆ, ಆದ್ರೆ ಅದ್ರ ಹಿಂದೆ ಇಷ್ಟೊಂದು ಗಾಢವಾದ ಅರ್ಥ ಇದೆ ಅಂತ ನನಗೀಗ ಗೊತ್ತಾಯ್ತು. ನೀನು ಬುದ್ಧಿವಂತ. ಆದ್ರೆ ಒಂದು ವಿಚಾರ ನಂಗೆ ಬೇಜಾರಾಯ್ತು, ಫೋನ್ ಯೂಸ್ ಮಾಡ್ಬೋದು ಅಂತ ಹೇಳಬಾರ್ದಿತ್ತು. ನರ್ತನ ಮೇಡಮ್ ಹೇಳ್ದಾಗೆ ಎಲ್ಲರೂ ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಮಿಸ್ಟರ್ ಬಾಲರಾಜ್, ನಾನು ನಿಮಗೆ 2 ವಿಷಯ ಹೇಳಬೇಕು. 1, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಹೇಳೋ ಅವಶ್ಯಕತೆ ಇಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. 2ನೇದು, ನನ್ನ ತಮ್ಮ ಅಂತ ಕರಿಬೇಡಿ, ಅದು ನನಗೆ ಇಷ್ಟ ಆಗಲ್ಲ. ಸಾರಿ ಸರ್. ಏನ್ ಮಗ, ಬರ್ತಾ ಯಾವ್ದಾದ್ರು ಸಿನಿಮಾಗಿನ್ಮ ನೋಡ್ಕೊಂಬಂದಿ ಹೇಗೆ? ಬರ್ತಿದ್ದಾಗ ಎಲ್ರಿಗೂ ಸಖತ್ತಾಗಿರೋ ಸಿನಿಮಾನೇ ತೋರಿಸ್ದೆ ಬಿಡು. ಸಿನಿಮಾದೋ ಡ್ರಾಮಾದೋ ಅನ್ನೋದು ಮುಖ್ಯ ಅಲ್ಲ, ವಿಷಯ ಕನ್ವೆ ಆಗಬೇಕು, ಅದು ಮುಖ್ಯ. ಹೋಗು ಕೆಲಸ ನೋಡು. ಓಕೆ ಬಾಸ್.